ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಈ ಕ್ಲಾಸಲ್ಲಿ ದಿನಾಂಕ 21/5/2022 GPST ಪರೀಕ್ಷೆ ಏನು ನಡೀತು ಆ ಪರೀಕ್ಷೆಯ ಪೇಪರ್ 1 GK ಪೇಪರ್ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ನಾವು ಲಾಸ್ಟ್ ಕ್ಲಾಸಲ್ಲಿ 5 ಕ್ವಶನ್ಗೆ ಸಂಪೂರ್ಣ ವಿವರಣೆಯೊಂದಿಗೆ ಅಧ್ಯಯನವನ್ನು ಮಾಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾವು 6ನೇ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ. ಬನ್ನಿ. 6ನೇ ಕ್ವಶನ್, ಬೆಟ್ಟಧಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟಧಾವರೆ ಅನ್ನೋದು ಕ್ರಿಯಾ ಸಮಾಸನ, ಆಪ್ಷನ್ 2 ಗಮಕ ಸಮಾಸನ, ಆಪ್ಷನ್ 3 ದ್ವಿಗು ಸಮಾಸನ, ಆಪ್ಷನ್ 4 ತತ್ಪುರುಷ ಸಮಾಸನ. ಬೆಟ್ಟಧಾವರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬೆಟ್ಟಧಾವರೆ ತತ್ಪುರುಷ ಸಮಾಸ. ಹಾಗಾದ್ರೆ ತತ್ಪುರುಷ ಸಮಾಸ ಅಂತ ಅಂದ್ರೆ ಏನು? ತತ್ಪುರುಷ ಸಮಾಸ ಅಂತ ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾಗುತ್ತದೆ. ಉತ್ತರ ಪದ ಅರ್ಥವೇ ಮುಖ್ಯವಾಗಿರುತ್ತದೆ. ಇದೇ ತತ್ಪುರುಷ ಸಮಾಸ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ನೋಡಿ, ಬೆಟ್ಟಧಾವರೆ, ಬೆಟ್ಟದ ಪ್ಲಸ್ ಧಾವರೆ, ಇದು ಕೂಡ ನಾಮಪದ, ಇದು ಕೂಡ ನಾಮಪದ ಆಗುತ್ತೆ. ತಲೆನೋವು, ತಲೆಯ ಪ್ಲಸ್ ನೋವು, ತಲೆನೋವು, ಇಲ್ಲೂ ಕೂಡ ನಾವು ಎರಡು ನಾಮಪದ ಆಗಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗೆ ದೈವ ಭಕ್ತಿ, ದೈವದ ಪ್ಲಸ್ ಭಕ್ತಿ, ದೈವ ಭಕ್ತಿ. ಸ್ವಾಮಿ ದ್ರೋಹ, ಸ್ವಾಮಿಯ ಪ್ಲಸ್ ದ್ರೋಹ, ಸ್ವಾಮಿ ದ್ರೋಹ. ಪರಧನ, ಪರರ ಧನ, ಪರಧನ. ಪೂದೋಟ, ಪೂವಿನ ತೋಟ. ಕಾಲು ಬೆಳೆ, ಕಾಲಿನ ಬಳೆ. ಅರಮನೆ, ಅರಸನ ಮನೆ. ವಯೋವೃದ್ಧ, ವಯಸ್ಸಿನಿಂದ ವೃದ್ಧ. ಇವೆಲ್ಲ ಕೂಡ ತತ್ಪುರುಷ ಸಮಾಸ ಆಗಿದೆ. ಹಾಗೆ ಹಾವಾಡಿಗ, ಹಾವನ್ನ ಆಡಿಸುವವನು, ಎರಡು ನಾಮಪದಗಳೇ ಬರುತ್ತೆ. ಕಣ್ಗುರುಡ, ಕಣ್ಣಿನಿಂದ ಕುರುಡು. ಮರಗಾಲು, ಮರದ ಕಾಲು. ಇವೆಲ್ಲವೂ ಕೂಡ ತತ್ಪುರುಷ ಸಮಾಸ ಆಗಿದೆ. ಇವೆಲ್ಲವೂ ಕೂಡ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 1 ಜೋಡಿ ನುಡಿ, ಆಪ್ಷನ್ 2 ದ್ವಿರುಕ್ತಿ, ಆಪ್ಷನ್ 3 ಅನುಕರಣಾವ್ಯಯ, ಆಪ್ಷನ್ 4 ಭಾವಸೂಚಕಾವ್ಯಯ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಟ್ಟ ಬಯಲು ಅಂತ ಅಂದ್ರೆ ದ್ವಿರುಕ್ತಿ. ನೋಡಿ, ದ್ವಿರುಕ್ತಿ ಅಂದ್ರೆ ಎರಡು ಪದಗಳಿವೆ. ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು. ಅಂದ್ರೆ ಈ ಮೊದಲು ಅನ್ನೋದಕ್ಕೂ ಒಂದು ಅರ್ಥ ಇದೆ, ಈ ಮೊದಲು ಅನ್ನೋದಕ್ಕೂ ಒಂದು ಅರ್ಥ ಇದೆ. ಈ ಎರಡೂ ಪದಗಳು, ಪೂರ್ವ ಪದ ಮತ್ತೆ ಉತ್ತರ ಪದ, ಎರಡೂ ಪದಗಳು ಅರ್ಥವನ್ನ ಇರುವಂತಹ ಪದಗಳನ್ನ ನಾವು ಏನಂತ ಕರಿತೀವಿ? ಮೊಟ್ಟ ಮೊದಲು ಅಂತ ಕರಿತೀವಿ. ನೆಕ್ಸ್ಟ್ ಕಟ್ಟ ಕಡೆಯ ಅಂದ್ರೆ ಕಡೆಗೆ ಪ್ಲಸ್ ಕಡೆಗೆ, ಕಟ್ಟ ಕಡೆಗೆ. ನಡುವೆ ಪ್ಲಸ್ ನಡುವೆ, ನಟ್ಟ ನಡುವೆ. ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು. ತುದಿ ಪ್ಲಸ್ ತುದಿ, ತುತ್ತ ತುದಿ. ಕೊನೆಗೆ ಪ್ಲಸ್ ಕೊನೆಗೆ, ಕೊನೆ ಕೊನೆಗೆ. ಮೆಲ್ಲನೆ ಪ್ಲಸ್ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಇವೆಲ್ಲವೂ ಕೂಡ ದ್ವಿರುಕ್ತಿಗೆ ಇರುವಂತಹ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಜೋಡು ನುಡಿಗೆ ಉದಾಹರಣೆಯಾದ ಪದವಿದು. ಏನ್ ಆಪ್ಷನ್ಸ್ ಕೊಟ್ಟಿದ್ದಾರೆ? ಆಪ್ಷನ್ 1 ಕೊನೆ ಕೊನೆಗೆ, ಆಪ್ಷನ್ 2 ಚುರು ಚುರು, ಆಪ್ಷನ್ 3 ಹಾಲ್ ಜೇನು, ಆಪ್ಷನ್ 4 ಅಬ್ಬಬ್ಬ. ಇದರಲ್ಲಿ ಯಾವ್ದು ಜೋಡಿ ನುಡಿ? ಜೋಡಿ ನುಡಿ ಅಥವಾ ಜೋಡಿ ಪದ ಅಂತಾನೂ ಕೂಡ ಕರಿತೀವಿ. ಬೇರೆ ಬೇರೆ ಪದಗಳು ಜೊತೆಯಾಗಿ ಬಳಕೆ ಆದ್ರೆ ಅದನ್ನ ನಾವು ಜೋಡಿ ನುಡಿ ಅಂತ ಕರಿತೀವಿ. ಏನು? ಬೇರೆ ಬೇರೆ ಪದ ಒಟ್ಟಿಗೆ ಬಳಕೆ ಆಗತ್ತೆ. ಎರಡೂ ಪದಗಳಿಗೆ, ಈ ಎರಡೂ ಪದಗಳಿಗೆ ಅರ್ಥ ಇರತ್ತೆ. ಸತಿ ಪತಿ, ಉದಾಹರಣೆಗೆ ಸತಿಪತಿ, ಜತಪಥ, ಪಶು ಪಕ್ಷಿ. ಎರಡನೇ ಪದ ಅರ್ಥ ಇಲ್ಲದಿರುವುದು ಕೂಡ ಜೋಡು ನುಡಿಗೆ ಆಗತ್ತೆ. ಹೇಗೆ? ಕಾಫಿ ಗೀಫಿ, ಹುಳು ಉಪ್ಪಡಿ, ದೇವರು ಗೀವರು, ತಲೆ ಗೀಲು, ಸೊಪ್ಪು ಸದೆ, ಬಟ್ಟೆ ಬರೆ, ಹಣ ಗಿಣ. ಇದು ಕೂಡ ಮೊದಲನೇದು ಎರಡೂ ಪದಗಳಿಗೆ ಅರ್ಥ ಇರುತ್ತೆ, ಮೊದಲನೇ ಕಂಡೀಷನು. ಅಥವಾ ಒಂದೊಂದ್ಸರಿ ಎರಡನೇದೇನು, ಮೊದಲನೇ ಪದಗೆ ಅರ್ಥ ಇರುತ್ತೆ, ಎರಡನೇ ಪದಗೆ ಅರ್ಥ ಇರೋದಿಲ್ಲ. ಆ ರೀತಿ ಆದ್ರೂ ಇರ್ಬೋದು, ಅದನ್ನು ಜೋಡು ನುಡಿ ಅಂತ ಕರಿತೀವಿ. ಮೂರನೇದು, ಎರಡೂ ಪದ ವಿರುದ್ಧಾರ್ಥಕ ಪದ ಆಗಿರುತ್ತೆ. ನೋಡಿ, ಸುಖ ದುಃಖ, ನೋವು ನಲಿವು, ಮೇಲೆ ಕೆಳಗೆ. ಇದು ಮೂರನೇ ಕಂಡೀಷನ್. ಜೋಡು ನುಡಿಗೆ 3 ಕಂಡೀಷನ್ಸ್ ಇದೆ. ಮೊದಲನೇದು ಎರಡು ಪದಗಳಲ್ಲೂ ಎರಡೂ ಪದಕ್ಕೂ ಅರ್ಥ ಇರುತ್ತೆ. ಎರಡನೇ ಕಂಡೀಷನ್ ಏನು? ಮೊದಲನೇ ಪದಕ್ಕೆ ಅರ್ಥ ಇದೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಅದನ್ನು ಕೂಡ ನಾವು ಜೋಡು ನುಡಿ ಅಂತ ಕರಿತೀವಿ. ಹಾಗೆ ವಿರುದ್ಧಾರ್ಥಕ ಪದಗಳಿರುತ್ತೆ, ಅದನ್ನು ಕೂಡ ಜೋಡು ನುಡಿ ಅಂತ ಕರಿತೀವಿ. ನಾವು ಹೇಗೆ ಬರುತ್ತೆ ಅದ್ರ ಮೇಲೆ, ನಾವು ಕ್ವಶನ್ಸ್ ಹೇಗಿರುತ್ತೋ ಅದ್ರ ಮೇಲೆ ನಾವು ಅದನ್ನ ಆಪ್ಷನ್ಸ್ ಮೇಲೆ ನಾವು ಆನ್ಸರ್ಸ್ ಹಾಕ್ಬೇಕಾಗತ್ತೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಉದಾಹರಣೆ, ಕಾಫಿ ಗೀಫಿ,
ಹುಳ ಉಪ್ಪಡಿ, ದೇವರು ಗೀವರು, ಹಣ ಗಿಣ, ಪುಸ್ತಕ ಗಿಸ್ತಕ, ಸತಿಪತಿ, ಕೆನೆ ಮೊಸರು, ಹಾಲ್ ಜೇನು, ಮಕ್ಕಳು ಮರಿ, ಹಾಲು ಜೇನು, ಮಕ್ಕಳು ಮರಿ. ರಿಪೀಟ್ ಆಗಿದೆ ಇದು. 9ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕಗ್ಗಂಟು. ಈ ನುಡಿಗಟ್ಟಿನ ಅರ್ಥ ಹತೋಟಿಯಲ್ಲಿಡುವುದು, ಬಗೆಹರಿಸಲಾಗದ ಸಮಸ್ಯೆ, ಸಿದ್ಧನಾಗು, ಸುಳ್ಳು ಮಾತು. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಬಗೆಹರಿಸಲಾಗದ ಸಮಸ್ಯೆ. ಕಗ್ಗಂಟು ಅಂದ್ರೆ ಬಗೆಹರಿಸಲಾಗದಂತಹ ಸಮಸ್ಯೆಯನ್ನ ನಾವು ಕಗ್ಗಂಟು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋದಾದ್ರೆ 10ನೇ ಕ್ವಶನ್, ಸಾಮಾನ್ಯರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು. ಸಾಮಾನ್ಯರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು ಯಾವುದು? ಮೊದಲನೇ ಆಪ್ಷನ್ ಸೊಗಸಾಗಿ, 2ನೇ ಆಪ್ಷನ್ ಕರಕರ, ಆಪ್ಷನ್ 3 ಬಳಿರೆ, ಆಪ್ಷನ್ 4 ಅವನೇ. ಇದಕ್ಕೆ ಉತ್ತರ ಸೊಗಸಾಗಿ. ಏನು ಸಾಮಾನ್ಯ ಅವ್ಯಯ ಅಂತಂದ್ರೆ ಏನು ನೋಡಿ ಇಲ್ಲಿ. ಅವ್ಯಯಗಳು ಅಂತ ಅಂದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನ ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನ ನಾವು ಅವ್ಯಯ ಅಂತ ಕರಿತೀವಿ. ಅವ್ಯಯಗಳಲ್ಲಿ 8 ವಿಧ. ಅದರಲ್ಲಿ ಮೊದಲನೇದು ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂತಂದ್ರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯಲ್ಲಿ ಯಾವ ರೀತಿ ಕ್ರಿಯೆ ನಡೆದಿದೆ ಅದನ್ನ ಆ ರೀತಿ ಹೇಳುವಂತಹ ಅವ್ಯಯವನ್ನ ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಉದಾಹರಣೆ ಏನು ಅಂತ ನೋಡೋದಾದ್ರೆ ನೋಡಿ, ಚೆನ್ನಾಗಿ, ನೆಟ್ಟಗೆ, ಥಟ್ಟನೆ, ಭಿಮ್ಮನೆ, ಸುಮ್ಮನೆ, ಕೆಮ್ಮನೆ, ಬೇಗನೆ, ಮೆಲ್ಲಗೆ, ಮೆಲ್ಲನೆ, ಸೊಗಸಾಗಿ. ಇದೆ ಅಲ್ವಾ ನಮ್ ಕ್ವಶನ್ ಕೊಟ್ಟಿರೋದು? ಇದೆ ಅಲ್ವಾ ಆನ್ಸರ್ ಇರೋದು ಅದಕ್ಕೆ ಸಾಮಾನ್ಯ ಅವ್ಯಯಕ್ಕೆ? ಸಲೆ, ಕರಂ, ಹಾಗೆ, ಹೀಗೆ, ಅಂತೂ, ಇಂತು, ಬೇರೆ, ಬಳಿಕ, ತರುವಾಯ, ಇನ್ನು, ಒಡನೆ, ಕೂಡಲೇ, ಬೇಗ, ಸುತ್ತಲೂ. ಇವೆಲ್ಲ ಕೂಡ ಸಾಮಾನ್ಯ ಅವ್ಯಯಕ್ಕೆ ಇರುವಂತ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 11ನೇ ಕ್ವಶನ್ ಏನಿದೆ, ವೈಶಾಖ. ಈ ಪದದ ತದ್ಭವ ರೂಪ ಯಾವುದು? ಆಪ್ಷನ್ 1 ಬೇಸುಗೆ, ಆಪ್ಷನ್ 2 ಬೇತಾಳ, ಆಪ್ಷನ್ 3 ಬೇಹಾರ, ಆಪ್ಷನ್ 4 ಬೇಸಗೆ. ಇದಕ್ಕೆ ಉತ್ತರ ವೈಶಾಖ ಪದದ ತದ್ಭವ ರೂಪ ಬೇಸಗೆ. ತತ್ಸಮ ತದ್ಭವ ಅಂದ್ರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಅಂದ್ರೆ ಬದಲಾಗದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳನ್ನ ತತ್ಸಮಗಳು ಅಂತ ಕರಿತೀವಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾಗಿ ಬರುವಂತ ಪದಗಳನ್ನ ನಾವು ತದ್ಭವ ರೂಪಗಳು ಅಂತ ಕರಿತೀವಿ. ಅಂದ್ರೆ ನೋಡಿ ಇಲ್ಲಿ ನಿಮ್ಗಿಲ್ಲಿ ತೋರಿಸ್ತೀನಿ. ತತ್ಸಮ ಅಂದ್ರೆ ತತ್ ಪ್ಲಸ್ ಸಮ, ಅದಕ್ಕೆ ಸಮನಾಗಿರುವಂತದ್ದನ್ನ ನಾವು ತತ್ಸಮ ಅಂತ ಕರಿತೀವಿ. ತದ್ಭವ ಅಂದ್ರೆ ಭವ ಅಂದ್ರೆ ಹುಟ್ಟುವಂಥದ್ದು, ಹೊಸದಾಗಿ ಬರುವಂಥದ್ದು. ತದ್ಭವ ಸಂಸ್ಕೃತದಿಂದ ಹುಟ್ಟಿರುವಂತ ಪದಗಳನ್ನ ನಾವು ತದ್ಭವ ಅಂತ ಕರಿತೀವಿ. ತತ್ಸಮ ತದ್ಭವ ಅಂದ್ರೆ ಅದಕ್ಕೆ ಸಮನಾಗಿರುವಂತ ಪದಗಳನ್ನ ನಾವು ತತ್ಸಮ ಅಂತ ಕರಿತೀವಿ. ಆ ಪದಕ್ಕೆ ಬೇರೊಂದು ಪದ ಹುಟ್ಟಿ ಬರುವಂತದ್ದನ್ನ, ಹೊಸದಾಗಿ ಬರುವಂತದ್ದನ್ನ ನಾವು ಏನಂತ ಕರಿತೀವಿ? ತದ್ಭವ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ರೂಲ್ಸ್ ಇದೆ. ಅಂದ್ರೆ ಈ ತತ್ಸಮ ತದ್ಭವಗಳಲ್ಲಿ ಶ ಅಂತ ಬಂದಾಗ ಅದಕ್ಕೆ ಸಾ ಅನ್ನೋದು ಬಂದೇ ಬರುತ್ತೆ. ಯ ಅಂತ ಬಂದಾಗ ಜ ಬರುತ್ತೆ. ಆ ಅಂತ ಬಂದಾಗ ಎ ಬರುತ್ತೆ. ವ ಅಂತ ಬಂದಾಗ ಭ ಬರುತ್ತೆ. ಪ ಅಂದಾಗ ಹ ಬರುತ್ತೆ. ಮ ಅಂದಾಗ ವ ಬರುತ್ತೆ. ಚ ಅಂದಾಗ ಸ ಬರುತ್ತೆ. ಆ ಅಂದಾಗ ಇದು ಅರ್ಕಾರ ಅನ್ನೋಂಥದ್ದು ಲೋಪ ಆಗುತ್ತೆ. ಮಹಾಪ್ರಾಣ ಇದ್ದಿದ್ದು ತದ್ಭವದ ಅಲ್ಪಪ್ರಾಣ ಆಗುತ್ತೆ. ವಿಜಾತಿ ಇದ್ದಿದ್ದು ಸಜಾತಿ ಆಗುತ್ತೆ. ದೀರ್ಘ ಸ್ವರ ಇರುವಂತದ್ದು ಹ್ರಸ್ವಸ್ವರ ಆಗುತ್ತೆ. ಈ ಇದ್ದಾಗ ಇ ಆಗತ್ತೆ, ದ ಇದ್ದಾಗ ಜ ಆಗತ್ತೆ, ರು ಇದ್ದಾಗ ಇ ಆಗತ್ತೆ, ಉ ಇದ್ದಾಗ ಓ ಆಗುತ್ತೆ. ಇದನ್ನ ಎಕ್ಸಾಂಪಲ್ ಸಮೇತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಹೇಗೆ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಮುಖ ಮೊಗ ಆಗತ್ತೆ. ವೈಶಾಖ ಬೇಸಗೆ. ಚುರಿಕ ಸುರಿಗೆ. ಛತ್ರಿಕ ಸತ್ತಿಗೆ. ಕುಠಾರ ಇದ್ದಿದ್ದು ಕೊಡಲಿ ಆಗತ್ತೆ. ಮಠ ಮಡ ಆಗತ್ತೆ. ವೀಧಿ ಇದ್ದಿದ್ದು ಬೀದಿ ಆಗತ್ತೆ. ವಾಗೆ ಬಿ ಬರುತ್ತೆ, ಬಾ ಬರುತ್ತೆ ನೋಡಿ. ಗ್ರಂಥಿ ಗಂಟು. ಗಾತೆ ಗಾಹೆ. ಇಚ್ಛಾ ಇಚ್ಛೆ. ಈ ರೀತಿ ಇನ್ನಷ್ಟು ಉದಾಹರಣೆಗಳ ಕೊಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ.
ನೆಕ್ಸ್ಟ್ 12ನೇ ಕ್ವಶನ್ ನೋಡೋದಾದ್ರೆ ನೋಡಿ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು? ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ದೇವರು ಕಾಪಾಡುವನು. ಕರ್ತೃಪದ, ಕರ್ತೃ ಕರ್ಮ ಕ್ರಿಯೆ. ಈ ಒಂದು ವಾಕ್ಯಗಳಲ್ಲಿ 3 ರೀತಿಯಾದಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಅನ್ನೋದು ಕ್ರಿಯೆ ಆಗುತ್ತೆ. ಇದು ಕರ್ತೃ ಕರ್ಮ ಕ್ರಿಯೆ. ವಾಕ್ಯದಲ್ಲಿ ನಾವು 3 ರೀತಿಯಾಗಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಕರ್ತೃ ಇವಾಗ ಯಾವುದು? ದೇವರು. ಇದಕ್ಕೆ ಉತ್ತರ ದೇವರು. ಇದಕ್ಕೆ ಉತ್ತರ ದೇವರು. 13ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಭತ್ತ ಎಂಬ ಅರ್ಥವನ್ನ ನೀಡುವ ಪದವಿದು. ಆಪ್ಷನ್ 1 ನೆರದಲಗ, ಆಪ್ಷನ್ 2 ಕಳವೆ, ಆಪ್ಷನ್ 3 ಹಾರಕ, ಆಪ್ಷನ್ 4 ನವಣೆ. ಇಲ್ಲಿ ನೆರದಲಗ ಅಂದ್ರೆ ರಾಗಿ, ಹಾರಕ ಅಂದ್ರೆ ಒಂದು ರೀತಿಯಾದಂತ ಧಾನ್ಯ, ನವಣೆ ಅನ್ನೋದು ಕೂಡ ಧಾನ್ಯ ಆಗಿರುತ್ತೆ. ಕಳವೆ ಅಂದ್ರೆ ಭತ್ತ. ಸೊ ಹಾಗಾಗಿ ಭತ್ತ ಅಂದ್ರೆ ಕಳವೆ, ವ್ರೀಹಿ ಅಂತಾನೂ ಕೂಡ ಕರಿತೀವಿ ಇದನ್ನ, ಭತ್ತವನ್ನ. ನೆಕ್ಸ್ಟ್ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ಸುಜ್ಞಾನಿ, ಧ್ಯಾನ, ವಿಜ್ಞಾನಿ, ಅಜ್ಞಾನಿ. ಜ್ಞಾನಿ ಅಂದ್ರೆ, ಈ ವಿರುದ್ಧಾರ್ಥಕ ಪದಗಳಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಏನೇನ್ ಕಂಡೀಷನ್ಸ್ ಇದೆ ನೋಡೋಣ. ನೋಡಿ, ಇಲ್ಲಿ ವಿರುದ್ಧಾರ್ಥಕ ಪದಗಳು ಅಂದ್ರೆ ವಿರುದ್ಧ ಅರ್ಥವನ್ನ ಕೊಡುವಂತಹ ಪದಗಳನ್ನ ನಾವು ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ. ವಿರುದ್ಧಾರ್ಥಕ ಪದಗಳಲ್ಲಿ ನಾವು 2 ರೀತಿಯಾಗಿ ನೋಡ್ಬೋದು. ಒಂದು ಪೂರ್ಣವಾಗಿ ಬದಲಾಗುತ್ತೆ, ಇನ್ನೊಂದು ಉಪಸರ್ಗ ಸೇರಿ ಪಡೆಯುವಂತದ್ದು ಆಗುತ್ತೆ. ಈ ರೀತಿ ವಿರುದ್ಧಾರ್ಥಕ ಪದಗಳು ಆಗುತ್ತೆ. ಹೇಗೆ ನೋಡಿ, ಇಲ್ಲಿ ಪೂರ್ಣವಾಗಿ ಹೇಗ್ ಬದಲಾಗುತ್ತೆ? ಗುಣವಾಚಕ ದಿಂದ ಬದಲಾಗುತ್ತೆ. ಗುಣವಾಚಕ ಏನ್ ಗುಣ ಇದೆಯೋ ಅದ್ರ ಮೂಲಕ ಅದು ಪೂರ್ಣವಾಗಿ ಬದಲಾಗುತ್ತೆ. ಅಮೃತ ಅಂದ್ರೆ ಅದು ಪೂರ್ಣವಾಗಿ ಬದಲಾಗುತ್ತೆ. ವಿಷ, ತ್ಯಾಗ, ಭೋಗ, ಶಾಖ, ಶೀತ. ಪೂರ್ಣ ಪದಗಳು ಬದಲಾಗ್ತಾ ಹೋಗುತ್ತೆ. ಗುಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿರುದ್ಧವಾಗಿ ಬದಲಾಗ್ತಾ ಹೋಗುತ್ತೆ ಪೂರ್ಣ ಪದಗಳು. ನೆಕ್ಸ್ಟ್ ದಿಗ್ವಾಚಕ, ಮೂಡಣ, ಪಡುವಣ, ಕೊನೆ, ಮೊದಲು. ಕಾಲಮಾನವಾಗಿ ಬದಲಾಗ್ತಾ ಹೋಗುತ್ತೆ ಪದಗಳು. ವಿರುದ್ಧಾರ್ಥಕ ಪದಗಳನ್ನ ಸೂಚಿಸೋದಾದ್ರೆ ನೋಡಿ, ಮುಸ್ಸಂಜೆ ಅಂದ್ರೆ ಮುಂಜಾನೆ, ಆಧುನಿಕ, ಪೂರ್ವಿಕ. ಧಾತುಗಳಲ್ಲಿ ನೋಡೋದಾದ್ರೆ ಉಗುಳು, ನುಂಗು, ಇಂಗು, ಉಕ್ಕು, ಹತ್ತಿಸು, ನಂದಿಸು. ಈ ರೀತಿ ಪೂರ್ಣ ಪದಗಳು ಬದಲಾಗ್ತಾ ಹೋಗುತ್ತೆ. ಹಾಗೆ ಉಪಸರ್ಗಗಳು ಸೇರಿ ನಾವು ವಿರುದ್ಧಾರ್ಥಕ ಪದಗಳನ್ನ ನಾವು ಪಡ್ಕೋಬಹುದಾಗಿದೆ. ಹೇಗೆ? ಆ ರುಚಿ, ಅರುಚಿ, ಭೇದ, ಅಭೇದ, ಅಪ ಅನ್ನುವಂತ ಒಂದು ಉಪಸರ್ಗನ ಸೇರಿ ಪಡ್ಕೋಬಹುದು. ನಂಬಿಕೆ, ಅಪನಂಬಿಕೆ. ಉದಾಹರಣೆ ನೋಡೋದಾದ್ರೆ ಅವ ಅನ್ನುವಂತ ಒಂದು ಉಪಸರ್ಗ, ಮರ್ಯಾದೆ, ಅವಮರ್ಯಾದೆ, ಧನಿಕ, ನಿರ್ಧನಿಕ, ನಿಸ್ ಅನ್ನುವಂಥ ಉಪಸರ್ಗ, ಸಂಶಯ, ನಿಸ್ಸಂಶಯ, ಧುರ್, ಸದ್ಗತಿ, ದುರ್ಗತಿ. ವಿ ಅನ್ನುವಂಥದ್ದು ಸರಸ, ವಿರಸ. ಸ ಅಂದ್ರೆ ಸಖಾರ, ನಖಾರ ಅನ್ನುವಂಥ ಒಂದು ಉಪಸರ್ಗ ಇದೆ. ನ ಅನ್ನೋ ಒಂದು ಉಪಸರ್ಗದಿಂದ ನಾವು ಶಬ್ದ, ನಿಶಬ್ದ ಅನ್ನುವಂಥ ಒಂದು ಉಪಸರ್ಗದಿಂದ ವಿರುದ್ಧಾರ್ಥಕ ಪದವನ್ನ ಪಡ್ಕೋಬಹುದು. ಹಾಗೆ ದು ಅನ್ನುವಂಥದ್ದು ಸತ್ಕಾರ್ಯ, ದುಷ್ಕಾರ್ಯ. ಹಾಗೆ ವಿಜ್ಞಾನಿ, ಸುಜ್ಞಾನಿ, ಜ್ಞಾನಿ. ಇವಾಗ ನಮ್ಗಿರುವಂತ ಕ್ವಶನ್ ಏನು? ಜ್ಞಾನಿ. ಅದಕ್ಕೆ ಅಜ್ಞಾನಿ. ಅಜ್ಞಾನಿ ಅನ್ನೋ ಒಂದು ಆ ಅನ್ನುವಂಥ ಉಪಸರ್ಗವನ್ನ ಸೇರಿಸಿದಾಗ ನಮ್ಗೆ ವಿರುದ್ಧಾರ್ಥಕ ಪದ ಸಿಗುತ್ತೆ. ಇದಕ್ಕೆ ಆನ್ಸರ್ ಜ್ಞಾನಿ ಅಂದ್ರೆ ಅಜ್ಞಾನಿ.